ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೈಸ್, ವೆಲ್ಕಮ್ ಬ್ಯಾಕ್ ಟು GTTC ಕ್ಲಾಸಸ್. ಸೊ ದಿಸ್ ಈಸ್ ದ ಕ್ಲಾಸ್ ನಂಬರ್ 21 ಆಗಿರುತ್ತೆ. ಯಾರು ನನ್ನ ಹಳೆ ವೀಡಿಯೋಸ್ನ ವಾಚ್ ಮಾಡಿಲ್ಲ, ದಯಮಾಡಿ ಹಳೆ ವೀಡಿಯೋಸ್ನ ವಾಚ್ ಮಾಡಿ. ಆ್ಯಂಡ್ GTTCಗೆ ಇನ್ನೂ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿಲ್ಲ ಅಂತಂದರೆ ಜಾಬ್ ಪರ್ಪಸ್ಗಾಗಿ ದಯಮಾಡಿ ಇವತ್ತೇ ಸಬ್ಮಿಟ್ ಮಾಡ್ಕೊಳ್ಳಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಟೋಟಲ್ ಆಗಿ 98 ವೇಕೆನ್ಸೀಸ್ ಇದೆ ಇನ್ ದ ರಿವೈಸ್ಡ್ ನೋಟಿಫಿಕೇಶನ್. ಏನು ಇನ್ ದ ರಿವೈಸ್ ನೋಟಿಫಿಕೇಶನ್ ಅಲ್ಲಿ ಎಷ್ಟಿದಾವೆ ವೇಕೆನ್ಸೀಸು? 98 ವೇಕೆನ್ಸಿ ಇದಾವೆ. ಇದರಲ್ಲಿ ಲೆಕ್ಚರರ್ಗೆ ಇದೆ, ಇನ್ಸ್ಟ್ರಕ್ಟರ್ ಗ್ರೇಡ್ 2 ಆ್ಯಂಡ್ ಟೆಕ್ನಿಷಿಯನ್ ಗ್ರೇಡ್ 3 ECE ಇದವ್ರಿಗಿದೆ, ಓಕೆ, ಟ್ರಿಪಲ್ ಇದವ್ರಿಗಿದೆ, ಹಾಗೂ ಮೆಕಾಟ್ರಾನಿಕ್ಸ್ ಅವ್ರಿಗೆ ಇದೆ ಗಾಯ್ಸ್. ಓಕೆ, ಒಳ್ಳೆ ಅವಕಾಶ ಇದೆ ಗಾಯ್ಸ್, ಡಿಪ್ಲೊಮಾ ಹಾಗೂ ಮಾಸ್ಟರ್ಸ್ ಮಾಡಿದವ್ರಿಗೆ. ಓಕೆ, ಆ್ಯಂಡ್ ITI ಹೋಲ್ಡರ್ಸ್ಗೂ ಸಹ ಟೆಕ್ನಿಷಿಯನ್ಗೆ ಓಪನಿಂಗ್ಸ್ ಇದಾವೆ, ಅದು ಎಲೆಕ್ಟ್ರಿಷಿಯನ್ಗೆ ಓಪನಿಂಗ್ಸ್ ಇದೆ. So let us continue the sessions without wasting the time. And application ನ ಸಬ್ಮಿಟ್ ಮಾಡಿಲ್ಲ ಅಂದರೆ ಇವತ್ತೇ ಸಬ್ಮಿಟ್ ಮಾಡ್ಕೊಳ್ಳಿ. ಡು ನಾಟ್ ವೇಸ್ಟ್ ಯುವರ್ ಟೈಮ್. ಯಾಕಂತಂದರೆ ಕೊನೆದಾಗಿ ನೀವು ಸಬ್ಮಿಟ್ ಮಾಡ್ಕೋಬೇಕು ಅಂದ್ಕೊಂತೀರಾ, ಅವತ್ತು ಅಪ್ಲಿಕೇಶನ್ ಎರರ್ ಇತ್ತು, ಅದಿತ್ತು ಇದಿತ್ತು ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋಕ್ಕೆ ಆಗಲ್ಲ. ಸೊ ದಟ್ ಒಂದು ಅಪಾರ್ಚುನಿಟಿನೇ ಕಳ್ಕೊಂತೀರಿ ಗೈಸ್. ಇದೊಂದು ಗೌರ್ಮೆಂಟ್ ಜಾಬ್ ಆಗಿರುತ್ತೆ, ಪ್ಯೂರ್ಲಿ ಸೆಕ್ಯೂರ್ಡ್ ಗೌರ್ಮೆಂಟ್ ಜಾಬ್. ಬಿಕಾಸ್ GTTC ಅನ್ನೋದು ಒನ್ ಆಫ್ ದಿ ಡಿಪ್ಲೊಮಾ ಕಾಲೇಜಸ್ ಇರೋ ಥರನೇ ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ಸಲ್ಲಿ, ಎಲ್ಲ ಸೆಂಟ್ರಲ್ ಡಿಸ್ಟ್ರಿಕ್ಸಲ್ಲಿ ಇದೆ ಗೈಸ್. ಇನ್ನು ನೀವು ಬೇರೆ ಕಡೆ ಬೇರೆ ಡಿಪಾರ್ಟ್ಮೆಂಟ್ಸ್ ಎಲ್ಲ ಹಾಕಿದ್ರೆ ನಿಮ್ಗೊಂದು ವರಿ ಇರ್ಬೋದು, ಅಯ್ಯೋ ನಂದು ಹಳ್ಳಿ ಊರಿದೆ, ಹಳ್ಳಿ ಊರಲ್ಲಿ ಹಾಕ್ಸ್ಕೋಬೇಕಾ, ಡಿಸ್ಟಿಕ್ಸ್ ಹಳ್ಳಿ ಊರ ಬೇರೆ ಕೆಲವೊಬ್ರು ಸಿಟೀಸ್, ತುಂಬ ಜನ ಸಿಟಿಯಲ್ಲಿ ಇರ್ತಾರೆ, ಹಳ್ಳಿ ಊರುಗಳೇ ಪೋಸ್ಟಿಂಗ್ಸ್ ಆಗ್ತವೆ, ಹಳ್ಳಿ ಊರಲ್ಲಿ ಎಲ್ಲೋ ಕೆಲಸ ಮಾಡೋಕ್ಕಾಗುತ್ತೆ, ರೈಟ್? ಸೊ ಅದೇ ಥರ ಈ GTTC ಬಂದ್ಬಿಟ್ಟು ಎಲ್ಲ ಡಿಸ್ಟ್ರಿಕ್ಸಲ್ಲಿದ್ದಾವೆ, ಮೇಜರ್ ತಾಲೂಕ್ಸಲ್ಲಿದ್ದಾವೆ. ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಗೈಸ್ ಟು ಗೆಟ್ ಇನ್ ಎ ಗುಡ್ ಪೋಸ್ಟಿಂಗ್. ಓಕೆ, ಸೊ ಡು ನಾಟ್ ವೇಸ್ಟ್ ಯುವರ್ ಟೈಮ್ ಗೈಸ್. ಸೊ ಯಾರ್ಯಾರು ನನ್ನ ಹಳೆ ವಿಡಿಯೋಸ್ನ ವಾಚ್ ಮಾಡಿಲ್ಲ, ದಯಮಾಡಿ ವಾಚ್ ಮೈ ಓಲ್ಡ್ ವಿಡಿಯೋಸ್. ಓಕೆ, ಆಲ್ರೆಡಿ ನಾನು GTTC ಅಂತ ಹೇಳ್ಬಿಟ್ಟಿನಿ, ಸ್ಪೆಷಲ್ ಆಗಿ 20 ಕ್ಲಾಸಸ್ ನಿಮಗಂತಾನೆ ಮಾಡಿದ್ದೀನಿ ಫಾರ್ ಮೆಕಾಟ್ರಾನಿಕ್ಸ್, ಟ್ರಿಪಲ್ ಆ್ಯಂಡ್ ECE ಸ್ಟೂಡೆಂಟ್ಸ್ಗೆ. ಓಕೆ, ಅದನ್ನ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಗೈಸ್. ಯಾರ್ಯಾರು ವಾಚ್ ಮಾಡಿಲ್ಲ ದಯಮಾಡಿ ವಾಚ್ ಮಾಡಿ. ಆ್ಯಂಡ್ ದೆನ್ ನಿಮ್ಗೆ ಏನಾದರೂ ಕೋರ್ಸ್ ರಿಲೇಟೆಡ್ ಮಾಹಿತಿ ಬೇಕಿತ್ತಂತಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ನಂಬರ್. ಈ ನಂಬರ್ನ ಹಾಕಿರ್ತೀನಿ ಇಲ್ಲಿ, ನೀವು ಆದಮೇಲೆ ಕಾಂಟ್ಯಾಕ್ಟ್ ಮಾಡ್ಬೋದು ಗೈಸ್. ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ಆದರೂ ನೀವು ಮಾಹಿತಿನ ತಿಳ್ಕೊಳ್ಳಿ. ಓಕೆ, ಸೊ ಲೆಟ್ ಅಸ್ ಕಂಟಿನ್ಯೂ ಗೈಸ್ ವಿತೌಟ್ ವೇಸ್ಟಿಂಗ್ ದ ಟೈಮ್. ಸೊ ಯಾರು ನನ್ನ ಚಾನಲ್ನ ಮೊದಲದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಆಗಲೇ ನಿಮಗೆ ನಾನು ಹಾಕೋ ಪ್ರತಿ ಅಪ್ಡೇಟು ಸಹ ಗೊತ್ತಾಗುತ್ತೆ. ನಾಟ್ ಓನ್ಲಿ ದಿಸ್ ಜಾಬ್, ವೇರಿಯಸ್ ಅದರ್ ಜಾಬ್ಸ್ ಬಗ್ಗೆ ನಾನು ಇನ್ಫಾರ್ಮೇಷನ್ ಹಾಕ್ತಾ ಇರ್ತೀನಿ. ಓಕೆ, ಆ್ಯಂಡ್ ಲೆಟ್ ಅಸ್ ಕಂಟಿನ್ಯೂ. ಸಿ ದ ವೆರಿ ಫಸ್ಟ್ ಕ್ವಶನ್ ಫಾರ್ ಟುಡೇಸ್ ಟಾಪಿಕ್ ಈಸ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ಡ್ ಫಾರ್ ಸಪರೇಷನ್ ಆಫ್ ಐಸೋಟೋಪ್ಸ್ ಆರ್ ಯಾವುದು? ಐಸೋಟೋಪ್ಸ್ನ ಸಪರೇಟ್ ಮಾಡುವಂತಹ ನೆಸೆಸಿಟಿ ಏನಿದೆ, ರೈಟ್? ಫಸ್ಟ್ ನಿಮಗೆ ಸಪರೇಷನ್ ಆಫ್ ಐಸೋಟೋಪ್ಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಐಸೋಟೋಪ್ ಅಂದ್ರೆ ಏನಂತ ನಿಮ್ಗೆ ಗೊತ್ತಾಗಬೇಕು ಗೈಸ್. ಐಸೋಟೋಪ್ಸ್ ಎಂದೇನಿಲ್ಲ, ಒಂದು ಆಟಮ್ಸ್ ಏನಂದ್ರೆ ಆಟಮ್ಸ್ ಇರ್ತಾವೆ ತಾನೆ, ಎಲ್ಲದರಲ್ಲಿ ಆಟಮ್ಸ್ ಇರ್ತವೆ. ಹೈಡ್ರೋಜನ್ ಆಟಮ್ಸ್ ಇದಾವೆ, ಸಿಲಿಕಾನ್ ಆಟಮ್ಸ್, ಕಾರ್ಬನ್ ಆಟಮ್ಸ್, ಎಲ್ಲ ತರ ಆಟಮ್ಸ್ ಇದಾವೆ. ಎಷ್ಟೇ ಆಟಮ್ಸ್ ತಗೊಂತೀರಾ, ಆ ಆಟಮ್ಸ್ ಅಲ್ಲಿ ಸೇಮ್ ನಂಬರ್ ಆಫ್ ಪ್ರೋಟಾನ್ಸ್ ಇರ್ತವೆ, ಇರುತ್ತೆ, ಬಟ್ ಡಿಫ್ರೆಂಟ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಇರುತ್ತೆ. ಏನ್ ಗೈಸ್, ಇನ್ನೊಂದ್ಸಲ ರಿಪೀಟ್ ಮಾಡ್ಕೊಳ್ಳಿ. ಐಸೋಟೋಪ್ಸ್ ಅಂದ್ರೆ ಯಾವ್ದನ್ನ ಕರೀತಾರೆ? ಆಟಮ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಆಟಮ್ಸ್ ಹ್ಯಾವ್ ಸೇಮ್ ನಂಬರ್ ಆಫ್ ಪ್ರೋಟಾನ್ಸ್ ಬಟ್ ಡಿಫ್ರೆಂಟ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಆ ತರ ಇದ್ದಾಗ ನಾವು ಅದನ್ನ ಐಸೋಟೋಪ್ಸ್ ಅಂತ ಕರಿತೀವಿ. ಈಗ ಈ ಐಸೋಟೋಪ್ಸ್ ನಾವು ಸಪರೇಟ್ ಮಾಡಬೇಕು. ಏನಕ್ಕಾಗಿ? ರೀಡ್ ಮಾಡ್ಬೇಕಲ್ವಾ, ಎಷ್ಟು ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ಇದಾವೆ, ಎಷ್ಟು ನಂಬರ್ ಆಫ್ ಆ ಮಾಲಿಕ್ಯೂಲ್ ಇದೆ, ಎಷ್ಟು ನಂಬರ್ ಆಫ್ ಈ ಮಾಲಿಕ್ಯೂಲ್ ಇದೆ. ಅದ್ರ ರೀಡ್ ಮಾಡೋದ್ರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ? ನಮಗೆ ಕೆಮಿಕಲ್ ಪ್ರಾಪರ್ಟೀಸ್ ಗೊತ್ತಾಗುತ್ತೆ ಗೈಸ್. ಆಲ್ಮೋಸ್ಟ್ ಹೇಳ್ಬೇಕಂತಂದ್ರೆ ಎಲ್ಲ ಐಸೋಟೋಪ್ಸ್ ಅಂತಂದಾನೆ ಯಾವ ಗ್ರೂಪ್ ಆಫ್ ಎಲಿಮೆಂಟ್ಸ್ ಏನ್ ಬರ್ತಾವ ಅವೆಲ್ಲನೂ ಆಲ್ಮೋಸ್ಟ್ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೆ, ಬಟ್ ಓನ್ಲಿ ಡಿಫ್ರೆಂಟ್ ಇನ್ ಮಾಸ್ ಇರುತ್ತೆ ಗೈಸ್. ನೆನ್ಪಿಟ್ಕೊಳ್ಳಿ, ಏನು ಡಿಫ್ರೆಂಟ್ ಇನ್ ಮಾಸ್ ಅಂಡ್ ಫಿಸಿಕಲ್ ಪ್ರಾಪರ್ಟೀಸ್. ಗಾಯ್ಸ್, ನಾನು ಇದು ಏನಕ್ಕೆ ಹೇಳ್ತಾ ಇದ್ದೇನೆ ಅಂದ್ರೆ ನಿಮಗೆ ಮೆಟೀರಿಯಲ್ಸ್ ಮೇಲೆ ಕ್ವಶನ್ ಬಂದೇ ಬರುತ್ತೆ. ಮೆಟೀರಿಯಲ್ಸ್ ಇರ್ಬೋದು, ಇದು ಇನ್ಸ್ಟ್ರೂಮೆಂಟ್ ಅಂತ ಇರ್ಬೋದು, ಅದ್ರ ಮೇಲೆ ಪಕ್ಕಾ ಕ್ವಶನ್ ಕೇಳ್ತಾರೆ. ಬಿಕಾಸ್ 2 days ಮೆಡಿಕಲ್ ವರ್ಲ್ಡ್ ಅನ್ನೋದು ಅಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ. ಸೊ ಮೆಡಿಕಲ್ ಬಗ್ಗೆ ಯೂಸ್ ಮಾಡುವಂತಹ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ನಾವು ತಿಳ್ಕೊಂಡಿಲ್ಲ ಅಂದ್ರೆ ವಿಚ್ ವಿಲ್ ಬಿ ಆಫ್ ಎ ವೇಸ್ಟ್, ರೈಟ್?
ಮತ್ತೆ ಐಸೋಟೋಪ್ಸ್ ಅಂತ ಅಂದ್ರೆ ಅದರಲ್ಲಿ ಮತ್ತೆ ಸ್ಟೇಬಲ್ ಅನ್ಸ್ಟೇಬಲ್ ಐಸೋಟೋಪ್ಸ್ ಅಂತಾನು ಬರೀ ಇದಾವೆ, ಎರಡಿದಾವೆ. ಅದು ಬಗ್ಗೆ ಜಾಸ್ತಿ ಡೀಟೇಲ್ಸ್ ಏನು ಬೇಕಾಗಿಲ್ಲ, ಸಿಂಪಲ್ ಆಗಿ ಹೇಳ್ತೀನಿ ನಾನು. ಸ್ಟೇಬಲ್ ಐಸೋಟೋಪ್ಸ್ ಅಂದ್ರೆ ಏನು, ಸ್ಟೇಬಲ್ ಕಂಡೀಷನ್ಸ್ ಅಲ್ಲಿ ಇರುತ್ತೆ ಗೈಸ್. ಅಂದ್ರೆ ಯಾವುದೇ ತರ ರೇಡಿಯೇಷನ್ಸ್ ನ ಎಮಿಟ್ ಮಾಡಲ್ಲ, ಸ್ಟೇಬಲ್ ಐಸೋಟೋಪ್ಸ್ ಅಂತ ಕರಿತೀವಿ. ಇನ್ ಕೇಸ್ ರೇಡಿಯೇಷನ್ಸ್ ನ ಎಮಿಟ್ ಮಾಡ್ತಾ ಇದಾವೆ ಅಂತಂದ್ರೆ ಅವು ನಿಮಗೆ ಅನ್ಸ್ಟೇಬಲ್ ಐಸೋಟೋಪ್ಸ್. ಅದಕ್ಕೆ ನಾವು ಹೇಳ್ತೀವಿ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಆದ ನಂತರ ಐಸೋಟೋಪ್ಸ್ ಏನಾಗ್ತವೆ, ಅನ್ಸ್ಟೇಬಲ್ ಆಗೋಗುತ್ತೆ. ಅನ್ಸ್ಟೇಬಲ್ ಆದ್ರೆ ಏನು, ರೇಡಿಯೇಷನ್ಸ್ ನ ಎಮಿಟ್ ಮಾಡ್ತಾ ಇರುತ್ತೆ. ದಟ್ ಈಸ್ ದ ರೀಸನ್ ನಾವು ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ ನ ಅಷ್ಟು ಪವರ್ಫುಲ್ ಆಗಿ ಕಟ್ಟಬೇಕಾಗುತ್ತೆ. ಓಕೆ, ನ್ಯೂಕ್ಲಿಯರ್ ರಿಯಾಕ್ಟರ್ ಚೇಂಬರ್ ನ, ಓಕೆ ನಾಟ್ ನ್ಯೂಕ್ಲಿಯರ್ ರಿಯಾಕ್ಟರ್ ಚೇಂಬರ್ ನ ನಾವು ಪವರ್ಫುಲ್ ಆಗಿ ಕಟ್ಟಬೇಕಾಗುತ್ತೆ. ಸೊ ದಟ್ ದ ರೇಡಿಯೇಷನ್ಸ್ ವಿಚ್ ಎಮಿಟ್ ಫ್ರಮ್ ದ ಐಸೋಟೋಪ್ಸ್ ವಿಚ್ ಆರ್ ಬೀಂಗ್ ಯೂಸ್ಡ್ ಇನ್ ದ ಚೇಂಬರ್ cannot go outside the reactor, okay, which can be persisted inside and later can be disposed to the sea or somewhere else to the safest region. ಈಗ ಕ್ವಶನ್ ಅಲ್ಲಿ ಏನು, ಯಾವ ಇನ್ಸ್ಟ್ರೂಮೆಂಟ್ ನಾವು ಯೂಸ್ ಮಾಡ್ತೀವಿ ಫಾರ್ ಸಪರೇಷನ್ ಆಫ್ ಐಸೋಟೋಪ್ಸ್? ನೋಡಿ, ಮಾಸ್ ಸ್ಪೆಕ್ಟ್ರೋಸ್ಕೋಪ್ ಅಂತ ಇದೆ, ಆಟೋಮಿಕ್ ಸ್ಪೆಕ್ಟ್ರೋಸ್ಕೋಪ್, ಮಾಲಿಕ್ಯುಲರ್ ಹಾಗೂ ಆಲ್ ಆಫ್ ದಿ ಅಬೌವ್ ಅಂತ ಇದೆ. ಸ್ಪೆಕ್ಟ್ರೋಸ್ಕೋಪ್ ಅಂದೇನು, ಇದು ಒಂದು ಇನ್ಸ್ಟ್ರೂಮೆಂಟ್ ವೇರ್ ವಿ ಯೂಸ್ ಟು ಫೈಂಡ್ ದ ಮಾಲಿಕ್ಯೂಲ್ಸ್ ಅಥವಾ ಆಟಮ್ಸ್. ನೋಡಿ, ಇಲ್ಲಿ ಒಂದು ಡಿಫರೆನ್ಸ್ ಕೊಟ್ಟಿದ್ದೆ ನಾನು, ಆಟೋಮಿಕ್ ಮೈಕ್ರೋಸ್ಕೋಪ್ಗೆ ಮಾಲಿಕ್ಯುಲರ್ ಸ್ಪೆಕ್ಟ್ರೋಸ್ಕೋಪ್ಗೆ ಏನ್ ಡಿಫರೆನ್ಸು? ಆಟೋಮಿಕ್ ಸ್ಪೆಕ್ಟ್ರೋಸ್ಕೋಪ್ ಅಲ್ಲಿ ನೋಡಿ ಡೆಫಿನೇಷನ್ ಹೇಳುತ್ತೆ, ದ ಸ್ಟಡಿ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಬ್ಸಾರ್ಬ್ಡ್ ಅಂಡ್ ಎಮಿಟೆಡ್ ಬೈ ದ ಆಟಮ್ಸ್. ಅದು ಆಟೋಮಿಕ್ ಅಲ್ಲಿ ಬರುತ್ತೆ. ಏನು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಬ್ಸಾರ್ಬ್ ಆಗಿರೋದು ಅಂಡ್ ಎಮಿಟ್ ಆಗಿರೋದು ಬೈ ಆಟಮ್ಸ್. ಓಕೆ, ಅದೇ ತರ ಮಾಲಿಕ್ಯುಲರ್ ಅಂದೇನು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಎಮಿಟ್ ಆಗುತ್ತೆ, ಅಬ್ಸಾರ್ಬ್ಡ್ ಆಸ್ ವೆಲ್ ಆಸ್ ಎಮಿಟೆಡ್ ಬೈ ದ ಮಾಲಿಕ್ಯೂಲ್ಸ್. ನೋಡಿ, ಮಾಲಿಕ್ಯೂಲ್ಸ್ ಹಾಗೂ ಆಟಮ್ಸ್ ಬೇರೆ ಬೇರೆ, ಇದನ್ನ ನೀವು ನೆನ್ಪಿಟ್ಕೋಬೇಕು. ಓಕೆ ಗೈಸ್, ಆಟಮ್ಸ್ ಹಾಗೂ ಮಾಲಿಕ್ಯೂಲ್ಸ್ ಇಂದ ಎಮಿಟ್ ಆದ್ರೆ ಅದನ್ನ ರೀಡ್ ಮಾಡೋದನ್ನ ಮಾಲಿಕ್ಯುಲರ್ ಸ್ಪೆಕ್ಟ್ರೋಸ್ಕೋಪ್ ಅಂತೀವಿ. ಆಟಮ್ಸ್ ಇಂದ ಎಮಿಟ್ ಆಗಿರೋದು ಅಥವಾ ಅಬ್ಸಾರ್ಬ್ ಆಗೋದಂತ ರೇಡಿಯೇಷನ್ಸ್ ನ ರೀಡ್ ಮಾಡೋದಕ್ಕೆ ಆಟೋಮಿಕ್ ಸ್ಪೆಕ್ಟ್ರೋಸ್ಕೋಪ್ ಅಂತ ಕರಿತೀವಿ. ಈಗ ಕೆಮಿಕಲ್ ಸ್ಪೀಸಸ್ ಅಲ್ಲಿ ಏನ್ ಬರುತ್ತೆ, ಇದು ಡಿಟರ್ಮೈನ್ಸ್ ದ ಟೈಪ್ ಆಫ್ ದಿ ಆಟಮ್ಸ್ ಪ್ರೆಸೆಂಟ್ ಇನ್ ದ ಗಿವನ್ ಸ್ಯಾಂಪಲ್. ಇವಾಗ ಫಾರ್ ಎಕ್ಸಾಂಪಲ್ ನಾನು ಎರಡು ಮಿಕ್ಸ್ ಆಫ್ ಆಟಮ್ಸ್ ಇರುತ್ತೆ, ನೀವು ಐಡೆಂಟಿಫೈ ಮಾಡೋದು ಯಾವ ಆಟಮ್ ಈ ಪರ್ಟಿಕ್ಯುಲರ್ ಆಟಮ್ ಅಲ್ಲಿ ಇದೆ. ಮಿಕ್ಸ್ ಆಫ್ ಆಟಮ್ಸ್ ಇರುತ್ತೆ ಅಲ್ಲ, ಅಲಾಯ್ಸ್ ಅಂತ ಹೇಗೆ ಕರಿತೀವಿ ನಾವು. ಸ್ಟೀಲ್ ಅಲ್ಲಿ ಅಲಾಯ್ ಇರುತ್ತೆ, ಕ್ರೋಮಿಯಂ ಇರುತ್ತೆ, ನಿಕಲ್ ಇರುತ್ತೆ. ಇದೇ ತರ ಮಿಕ್ಸ್ಚರ್ ಹೇಗಿರುತ್ತಲ್ಲ ಅದೇ ತರ ಈ ಆಟಮ್ಸ್ ಅಲ್ಲೂ ಸಹ ಮಿಕ್ಸಸ್ ಇದೆ. ಅದು ಕೆಮಿಕಲ್ ಕೇಸ್ ಅಲ್ಲಿ ನಾವು ಅದನ್ನ ಸೆಗ್ರಿಗೇಷನ್ ಮಾಡಿ ನೋಡ್ಬೋದು ಆ ಪರ್ಟಿಕ್ಯುಲರ್ ಸ್ಯಾಂಪಲ್ ಅಲ್ಲಿ ಯಾವ ಆಟಮ್ ಇದರಲ್ಲಿ ಪ್ರೆಸೆಂಟ್ ಇದೆ ಅಂತ. ಅದೇ ತರ ಇದರಲ್ಲಿ ನೋಡಿ ಸ್ಟ್ರಕ್ಚರ್ ಆಫ್ ದ ಮಾಲಿಕ್ಯೂಲ್ ನಾವು ಐಡೆಂಟಿಫೈ ಮಾಡಬಹುದು ಗೈಸ್. ಡಿಟರ್ಮೈನ್ಸ್ ದ ಸ್ಟ್ರಕ್ಚರ್ ಆಫ್ ದ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ ದ ಗಿವನ್ ಸ್ಯಾಂಪಲ್. ಅದೇ ತರ ನೋಡಿ, ಎಕ್ಸೈಟೇಷನ್ ಅಲ್ಲಿ ಬಂದಾಗ ಆಟಮ್ಸ್ ಮೂವ್ ಟು ಆನ್ ಎಕ್ಸೈಟೆಡ್ ಸ್ಟೇಟ್ ಫ್ರಮ್ ದ ಗ್ರೌಂಡ್ ಸ್ಟೇಟ್. ಇಲ್ಲಿ ಮಾಲಿಕ್ಯೂಲ್ಸ್ ಮೂವ್ ಟು ಆನ್ ಎಕ್ಸೈಟೆಡ್ ಸ್ಟೇಟ್ ಫ್ರಮ್ ದ ಗ್ರೌಂಡ್ ಸ್ಟೇಟ್. ಸಿಂಪಲ್ ಗೈಸ್, ಮಾಲಿಕ್ಯುಲರ್ ಸ್ಪೆಕ್ಟ್ರೋಸ್ಕೋಪ್, ಆಟಮಿಕ್ ಸ್ಪೆಕ್ಟ್ರೋಸ್ಕೋಪ್. ನಿಮ್ಗೆ ಹೋಪ್ ಯು ಗೈಸ್ ಕ್ಲಿಯರ್ಡ್ ಇಟ್. ನಿಮ್ಗೆ ಸ್ವಲ್ಪ ಒಂದು ಅಂಡರ್ಸ್ಟ್ಯಾಂಡಿಂಗ್, ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ಅಂತ ಅನ್ಸುತ್ತೆ. ಹಾಗೆ ಅದೇ ತರ ನೋಡಿ, ಆಟೋಮಿಕ್ ಸ್ಪೆಕ್ಟ್ರೋಸ್ಕೋಪ್, ಮಾಲಿಕ್ಯುಲರ್ ಸ್ಪೆಕ್ಟ್ರೋಸ್ಕೋಪ್ ಅಲ್ಲಿ ನಾವು ಆಟಮ್ ನ ಸಪರೇಟ್ ಮಾಡಬಹುದು ಹಾಗೂ ಮಾಲಿಕ್ಯೂಲ್ಸ್ ನ ಸಪರೇಟ್. ಬಟ್ ಮಾಸ್ ಸ್ಪೆಕ್ಟ್ರೋಸ್ಕೋಪ್ ಅಲ್ಲಿ ನಾವು ಒಂದು ಸಪರೇಷನ್ ಆಫ್ ಐಸೋಟೋಪ್ಸ್ ನ ಮಾಡಬಹುದು. ಓಕೆ, ಐಸೋಟೋಪ್ ಅಲ್ಲಿ ಬರೋಂತಹ ಥಿಂಗ್ಸ್ ನ ಸಪರೇಟ್ ಮಾಡಬಹುದು. ಹೌ, ಲೆಟ್ ಅಸ್ ಗ್ರೀಡ್ ಇಟ್. ನೋಡಿ, ಇದು ನಿಮಗೆ ತೋರಿಸಿರುವಂತಹ ಒಂದು ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಇಮೇಜ್. ಓಕೆ, ಇದರಲ್ಲಿ ನೋಡಿ ಸ್ಯಾಂಪಲ್ ಸೊಲ್ಯೂಷನ್ ಇಲ್ಲಿಂದ ತಗೊಂತಾರೆ, ಎಲ್ಲ ಮಿಕ್ಸ್ ಇದೆ ನೋಡಿ. ಓಕೆ, ಇದೇನಾಗುತ್ತೆ, ಇದರಲ್ಲಿ ನಿಮಗೆ ಹಲವಾರು ಆಟಮ್ಸ್ ಇದಾವೆ ವಿತ್ ಡಿಫರೆಂಟ್ ಮಾಸಸ್. ನೋಡಿ, ಎಕ್ಸಾಂಪಲ್ ನೋಡ್ಬೇಕಂದ್ರೆ ಇಲ್ಲಿ ನೋಡಿ, ಆಟಮ್ಸ್ ಆಫ್ ಎ ಆಟಮ್ ಜಾಸ್ತಿ ಇದೆ. ಇದನ್ನ ಏನಂತ ಕರೀತಾರೆ, ಅಲೆಜೋರಿಟಿನ್, ಮತ್ತೆ ರುಬಿಟ್ಯಾನ್, ಪರ್ಪುರಿನ್. ಒಂದು ಕೆಮಿಕಲ್ ಫಾರ್ಮುಲಾ ನೇಮ್ಸ್ ಕೊಟ್ಕೊಂಡಿದ್ದಾರೆ ಗೈಸ್. ನಿಮ್ಗೆ ಅದೆಲ್ಲ ತಲೆ ಕೆಡಿಸ್ಕೋಬೇಕು. ನಾವು ಇಂಜಿನಿಯರ್ಸ್ ಆಗಿ ಏನ್ ತಲೆ ಕೆಡಿಸ್ಕೋ, ಇದು ಮೆಡಿಕಲ್ ಪ್ಯಾರಾಮೀಟರ್ಸ್ ಅನ್ಮಾತ್. ಮೆಡಿಕಲ್ ಪ್ಯಾರಾಮೀಟರ್ ನಮಗೆ ಬೇಕಾಗಿಲ್ಲ. We need to understand how our instrument has to segregate. Okay, ಈ ಮೆಡಿಕಲ್ ಅವರು ಏನ್ ಮಾಡ್ತಾರೆ, ನಮಗೊಂದು ಕೆಮಿಕಲ್ ನ ಮಿಕ್ಸ್ ಮಾಡಿ ಕೊಡ್ತಾರೆ. ಅಯಾನ್ ಸೋರ್ಸ್ ಒಂದು ಇಟ್ಟಿರ್ತೀವಿ. ಇದೇನ್ ಮಾಡುತ್ತೆ, ಒಂದು ವೈಬ್ರೇಷನ್ ಅಥವಾ ಒಂದು ಏನು ಚೇಂಬರ್ ತರ ಬರುತ್ತೆ, ಸೋರ್ಸ್ ಬೀಮ್ ಅಂತ ಕರಿಬಹುದು. ಈ ಬೀಮ್ ಮುಖಾಂತರ ಪಾಸ್ ಮಾಡಿಸುತ್ತೆ. ಈ ಮಾಸ್ ಅನಲೈಸರ್ ಅದ್ರ ಮೇಲೆ ಬಿದ್ದಿದ್ದೆ ಇಮಿಡಿಯೇಟ್ ಆಗಿ ಒಂದು ವ್ಯಾಕ್ಯೂಮ್ ಮಾಸ್ ಚೇಂಬರ್ ಅಂತ ಕೊಟ್ಟಿದ್ದಾರೆ ನೋಡಿ, ವ್ಯಾಕ್ಯೂಮ್ ಮಾಸ್ ಅನಲೈಸರ್. ಇದೇನ್ ಮಾಡುತ್ತೆ, ಒಂದು ವ್ಯಾಕ್ಯೂಮ್ ಚೇಂಬರ್ ತರ ಇರುತ್ತೆ, ಅಲ್ಲಿ ಕ್ರಿಯೇಟ್ ಮಾಡಿರುವಂತಹ ಒಂದು ಇದನ್ನ ಮಾಸ್ನ ಅನಲೈಸ್ ಮಾಡ್ಬಿಟ್ಟು ನಮ್ಗೆ ಇಲ್ಲಿ ಸೆಗ್ರಿಗೇಷನ್ ಮಾಡಿ ಇಲ್ಲಿ ಡಿಟೆಕ್ಟರ್ ಕಳಿಸುತ್ತೆ. ಆ ಡಿಟೆಕ್ಟರ್ ನಮ್ಗೆ ಈ ತರ ವ್ಯಾಲ್ಯೂಸ್ ನ ಕೊಡುತ್ತೆ, ಇದಿಷ್ಟಿದೆ ಅಂತ. ಸೊ ಈ ತರ ಒಂದು ಸಪರೇಟ್ ಆಗಿ ನಾವು ರೀಡ್ ಮಾಡಬಹುದು.
ಅದಕ್ಕೆ ಈ ಸಪರೇಷನ್ ಆಫ್ ಒಂದು ಮಿಕ್ಸ್ಚರ್ ಅಥವಾ ಐಸೋಟೋಪ್ ನ ನಾವು ರೀಡ್ ಮಾಡೋದಕ್ಕೆ ಯೂಸ್ ಮಾಡೋದು ಯಾವುದು? ಮಾಸ್ ಸ್ಪೆಕ್ಟ್ರೋಸ್ಕೋಪಿ. ಅದೇ ತರ ಇಲ್ಲಿ ನೋಡಿ ಗನ್ ಇದೆ, ಗನ್ ಟೈಪ್ ಇದೆ. ಸ್ಯಾಂಪಲ್ ಇಲ್ಲಿ ಎಂಟರ್ ಆಯ್ತು, ಕೆಳಗಡೆ ಏನಿದೆ ನೋಡಿ ಬೀಮ್ ಇದೆ. ಬೀಮ್ ಏನು ಮಾಡುತ್ತೆ? ಕೆಳಗಡೆನಿಂದ ಈ ತರ ಎಮಿಟ್ ಮಾಡುತ್ತೆ ಅನ್ನೋದು ಸೋರ್ಸ್ ನ ಎಮಿಟ್ ಮಾಡಿದೆ. ಹೀಟರ್ ಏನ್ ಮಾಡುತ್ತೆ? ಎವಾಪರೇಟ್ಸ್, ವೇಪರೈಸಸ್ ದ ಸ್ಯಾಂಪಲ್. ಹೀಟರ್ ಏನ್ ಮಾಡುತ್ತೆ? ಇಲ್ಲಿ ಹೀಟರ್ ಸಹ ಇರುತ್ತೆ. ಹೀಟರ್ ಏನ್ ಮಾಡುತ್ತೆ? ಸ್ಯಾಂಪಲ್ ನ ವೇಪರೈಸ್ ಮಾಡುತ್ತೆ. ಹಾಗೂ ಇಲ್ಲಿ ಅಯಾನ್ ಸೆಗ್ರಿಗೇಷನ್ ಆಗುತ್ತೆ ಗೈಸ್. ಅಯಾನ್ಸ್ ನ ಆಕ್ಸಿಲರೇಟ್ ಆಗುತ್ತೆ. ಯಾಕೆ ಅಂತಂದ್ರೆ ಈಗ ಕಂಡಕ್ಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಒಂದಕ್ಕೆ ಯಾವುದೇ ಒಂದಕ್ಕೆ ನೀವು ಒಂದು ಎಲೆಕ್ಟ್ರಾನ್ ಬೀಮ್ ನ ಒಂದು ಇದು ಸೋರ್ಸ್ ಇದೆ, ಈ ಸೋರ್ಸ್ ಮೇಲೆ ನೀವು ಒಂದು ಎಲೆಕ್ಟ್ರಾನ್ ಬೀಮ್ ನ ಬಿಟ್ಟಿದ್ದೀರಾ ಅಂತಂದ್ರೆ, ಈ ತರ ಎಲೆಕ್ಟ್ರಾನ್ಸ್ ಬೀಮ್ ನ ಬಿಟ್ಟಿದ್ದೀರಾ, ಒಂದು ಟಾರ್ಚ್ ಲೈಟ್ ಹಾಕಿ ಏನೋ ಒಂದು ಬಿಟ್ಟಿದ್ದೀರಾ ಅಂತಂದ್ರೆ ಎಲೆಕ್ಟ್ರಾನ್ ಬೀಮ್ ನ, ಈ ಸೋರ್ಸ್ ಅಲ್ಲಿರೋ ಪಾರ್ಟಿಕಲ್ಸ್ ಏನಾಗುತ್ತೆ? ಅಯಾನ್ಸ್ ಅಲ್ಲಿ ಸೆಗ್ರಿಗೇಟ್ ಆಗೋದು ಸ್ಟಾರ್ಟ್ ಆಗುತ್ತೆ. ಈ ಅಯಾನ್ ಸೆಗ್ರಿಗೇಟ್ ಆಗಿರೋದು ಇಲ್ಲಿ ಚಾರ್ಜ್ ಆಗಿ ಅಯಾನ್ಸ್ ಆಕ್ಸಿಲರೇಟರ್ ಅಂದೇನು ಇಲ್ಲಿ ಇನ್ನೂ ಸ್ಪೀಡ್ ಅಪ್ ಮಾಡ್ತೀವಿ ಅನ್ಮಾತ್. ಆ ಅಯಾನ್ಸ್ಗೆ ಒಂದು ಸಮ್ ಬೂಸ್ಟಿಂಗ್ ಎನರ್ಜಿನ ಕೊಟ್ಟಿದ ನಂತರ ಅದೇನ್ ಮಾಡುತ್ತೆ? ಇಲ್ಲಿ ನೋಡಿ, ಇಲ್ಲಿ ಮ್ಯಾಗ್ನೆಟ್ಸ್ ಇದೆ, ಇಲ್ಲಿ ನಿಮಗೆ ಆಕ್ಚುಲ್ ಆಗಿ ಸೆಗ್ರಿಗೇಟ್ ಆಗ ನೋಡಿ, ಇಲ್ಲಿ ಬರ್ಬೇಕಾದ ಒಟ್ಟಿಗೆ ಬರ್ತಾ ಇದೆ, ಇಲ್ಲಿ ನಿಮಗೆ ಸಪರೇಟ್ ಆಗ್ತಾ ಇದೆ. ದಿಸ್ ಈಸ್ ಹೌ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಡಿಫ್ಲೆಕ್ಟ್ಸ್ ದ ಲೈಟೆಸ್ಟ್ ಅಯಾನ್ಸ್ ದ ಮೋಸ್ಟ್. ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಗೈಸ್. ಈ ಪಾಯಿಂಟ್ ನ ನೋಟ್ ಮಾಡ್ಕೊಳ್ಳಿ. ಮ್ಯಾಗ್ನೆಟ್, ನಾವು ಮ್ಯಾಗ್ನೆಟ್ ಅನ್ನೋ ಒಂದು ಪ್ರಾಪರ್ಟಿನ ನೋಡ್ತಾ ಇರ್ಬೇಕಾಯ್ತಾಗ ಮ್ಯಾಗ್ನೆಟ್ಗೆ ಹಲವಾರು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಪರ್ಟೀಸ್ ಇದೆ. ನಾಟ್ ಓನ್ಲಿ ಅಟ್ರಾಕ್ಷನ್ ರಿಪಲ್ಷನ್, ಈ ಒಂದೆಲ್ಲ ಮಾಡೋದು. ಅಟ್ರಾಕ್ಷನ್ ರಿಪಲ್ಷನ್ ಬೇಸ್ಡ್ ಆನ್ ದ ಲೈಟೆಸ್ಟ್ ಅಂಡ್ ದ ಮೋಸ್ಟ್ ಹೆವಿಯೆಸ್ಟ್ ಮೆಟೀರಿಯಲ್ಸ್ ನ ಸಹ ಅದು ಐಡೆಂಟಿಫೈ ಮಾಡುತ್ತೆ. ದಟ್ ಈಸ್ ಹೌ ವಿ ಯೂಸ್ ದಿಸ್ ಮ್ಯಾಗ್ನೆಟ್ ಇನ್ ಆರ್ಡರ್ ಟು ಸೆಗ್ರಿಗೇಟ್ ದ ಆಟಮ್ಸ್ ಇನ್ ದ ಸ್ಯಾಂಪಲ್. ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಏನ್ ಮಾಡುತ್ತೆ? ಡಿಫ್ಲೆಕ್ಟ್ಸ್ ದ ಲೈಟೆಸ್ಟ್ ಅಯಾನ್ಸ್ ದ ಮೋಸ್ಟ್. ಲೈಟೆಸ್ಟ್ ಅಯಾನ್ಸ್ ಇರೋದು ಜಾಸ್ತಿ ಡಿಫ್ಲೆಕ್ಟ್ ಆಗುತ್ತೆ. ನೋಡಿ, ಇಲ್ಲಿ ಜಾಸ್ತಿ ಡಿಫ್ಲೆಕ್ಟ್, ಇದೆಲ್ಲ ಲೈಟ್ ಆಗಿ ಹೆಂಗೆ ಬಂದಿರೋದು ಹಿಂಗೆ ಬರ್ತಾ ಇದೆ ಅನ್ಬೋದು. ಓಕೆ, ಇಲ್ಲೇನಿದೆ? ಡಿಟೆಕ್ಟರ್. ಈ ಡಿಟೆಕ್ಟರ್ ಏನ್ ಮಾಡುತ್ತೆ? ಆ ಅಯಾನ್ಸ್ನೆಲ್ಲ ಡಿಟೆಕ್ಟ್ ಮಾಡಿಬಿಟ್ಟು ನಮಗೆ ಒಂದು ಕೌಂಟ್ ನ ಕೊಡುತ್ತೆ. ಸೊ ದಟ್ ಈಸ್ ಹೌ ವಿ have chosen the mass spectroscopy as the answer for this particular question. Instrument used for separation of isotopes ಯಾವುದು? ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಗೈಸ್, ನಾಟ್ ಆಟಮಿಕ್ ಆರ್ ಮಾಲಿಕ್ಯುಲರ್. ಇದು ಆಟಮಿಕ್ ಅಂದ್ರೆ ಕಂಪ್ಲೀಟ್ ಆಟಮ್ ನ ಹೇಳುತ್ತೆ, ಆಟಮ್ ಒಳಗೆ ಬರೋ ಅಂತ ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ನ ರೀಡ್ ಮಾಡಲ್ಲ. ಮಾಲಿಕ್ಯುಲರ್ ಸಹ ಅದೇ ತರನೇ ಗ್ರೂಪ್ ಆಫ್ ಆಟಮ್ಸ್ ಇರುತ್ತೆ, ಯು ಕೆನಾಟ್ ರೀಡ್ ಇಟ್ಸ್ ಓಕೆ ಕ್ಲಿಯರ್ಲಿ. ಅದೇ ತರ ಮಾಸ್ ಸ್ಪೆಕ್ಟ್ರೋಸ್ಕೋಪ್ ಅದೇ ಯು ಕ್ಯಾನ್ ಮೇಕ್ ಥಿಂಗ್ಸ್ ವೆರಿ ಕ್ಲಿಯರ್ ಸೊ ದಟ್ ದ ಪಿಕ್ಚರ್ ವಿಲ್ ಬಿ ವೆರಿ ಬ್ಯೂಟಿಫುಲ್ ಅಂಡ್ ಯು ಕ್ಯಾನ್ make a clear calculation for whatever the application you needed. Okay, so guys, next question ಹೋಗೋಣ ಅಂತ. after the mass spectroscopy ನೋಡಿ, the closely packed plane so guys, we will continue the session in the next session. Okay, so ಯಾರ್ಯಾರಿಗೆ ನಮ್ಮ ಕೋರ್ಸಿನ ಮಾಹಿತಿ ಬೇಕಿದೆ ದಯಮಾಡಿ ನಂಬರ್ ಕರೆ ಮಾಡಿ 8073568849. okay, related to mechatronics, okay, ಹಾಗೂ ECE ಹಾಗೂ EEE related ನಮ್ಮ ಹತ್ರ ಕಂಟೆಂಟ್ ಇರುತ್ತೆ. okay, and whoever wants to crack the exam, please contact to this particular number guys. okay, and I wish you all the best guys and see you in the next session and have a beautiful day. okay, good day, bye guys, take care.